ಹಾಯ್ ಎಲ್ಲರಿಗೂ ನಮಸ್ಕಾರ. ಪಂಚಮಸರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ಎರಡೂ ದಿನದ ಲಾಗ್ನ ಒಂದೇ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಹಾಗಾಗಿ ಯಾಕೆ ಅಂದರೆ ಅಪ್ಪ ಹಿಂದಿನ ದಿನ ನೈಟ್ ಬಂದಿದ್ದರು. ಹಾಗಾಗಿ 2 ದಿನ ಇಲ್ಲೇ ಉಳ್ಕೊಂಡಿದ್ರು. ಅವರು ಉಳ್ಕೊಳ್ಳೋದೇ ವಿಶೇಷ. ಯಾಕೆಂದರೆ ಹಿಂಸೆ ಮಾಡಬೇಕು ಅವ್ರಿಗೆ. ಬರೋದು ಕೂಡ ಅಪರೂಪ. ಯಾವಾಗಲೂ ಕೆಲಸ 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 ಅಂತ ಅಂತಿರ್ತಾರೆ. ಹಾಗಾಗಿ ಅವ್ರು ಫ್ರೀ ಇರೋದಿಲ್ಲ. ಈ ದಿನ ನೈಟ್ ಬಂದಾಗ ಮಾರ್ನಿಂಗ್ ಹೊರಟೋಗ್ಬಿಡ್ತೀನಿ ಅಂತ ಹೇಳಿದ್ರು. 1-2 ದಿನ ಇದ್ದೋಗಿ ಅಂತ ಮಕ್ಕಳೆಲ್ಲ ಕೇಳ್ಕೊಳ್ಳೋದ್ರಿಂದ ಉಳ್ಕೊಂಡಿದ್ರು. ಏನಂದರೆ ಬರ್ತಾನೆ ಅಲ್ಲೇ ತರಕಾರಿ ಎಲ್ಲ ತೊಗೊಂಬಂದಿದ್ರು, ಹಣ್ಣು ತರಕಾರಿ ಎಲ್ಲನೂ ಮನೆಯಿಂದ ನಮ್ಮಮ್ಮ ಕೊಟ್ಟು ಕಳಿಸಿದ್ರು. ನಂತರ ನಾನಿಲ್ಲಿ ವಾಂಗಿಬಾತ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ನಾನು ಬದನೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಫಸ್ಟು ಎಣ್ಣೆ ಬಿಟ್ಟು ಕುಕ್ಕರಿಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಎತ್ತಿಟ್ಕೊಂಡೆ. ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡಿ ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ಎತ್ತಿಟ್ಕೊಂಡೆ. ನಂತರ ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕ್ಯಾರೆಟು ಬೀನಿಸು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಏನಂದರೆ ಆಪ್ಷನಲ್ಲು, ನೀವು ಕ್ಯಾರೆಟು ಬೀನಿಸು ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಯಾಕಂದರೆ ಬದನೆಕಾಯಿ ವಾಂಗಿಬಾತ್ ಮಾಡೋದ್ರಿಂದ ಕ್ಯಾರೆಟ್ ಬೀನಿಸ್ ಹಾಕೋ ಅವಶ್ಯಕತೆ ಇಲ್ಲ. ಮಕ್ಕಳು ತರಕಾರಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ನಾನು ತರಕಾರಿನ ಬಳಸಿದ್ದೀನಿ. ನಂತರ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ನಂತರ ಅದಕ್ಕೆ ಸ್ವಲ್ಪ ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ರುಬ್ಕೊಂಡು ಅದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು 3 ಸ್ಪೂನಷ್ಟು ನಾನು ವಾಂಗಿಬಾತ್ ಪುಡಿ ತೊಗೊಂಡಿದ್ದೀನಿ. ಅಂದರೆ 3 ಪಾವಿಗೆ ಮಾಡೋದ್ರಿಂದ ಇದನ್ನು ಕೂಡ ಚೆನ್ನಾಗಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಅಕ್ಕಿನ ತೊಳ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಕ್ವಾಂಟಿಟಿ ನೀರನ್ನ ಹಾಕ್ಕೊಂಡು, ಅಂದರೆ ನಾನು ಇಲ್ಲಿ 3 ಪಾವು ಹಾಕ್ಕೊಳ್ಳೋದ್ರಿಂದ 6 ಲೋಟದಷ್ಟು ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ ಕೂಡ, ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಯಾಕಂದರೆ ವಾಂಗಿಬಾತಲ್ಲೇ ಮಸಾಲೆ ಇರೋದ್ರಿಂದ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಮಸಾಲೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬೇಕು ಅನ್ನೋರು ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನಂತರ ನಾನು ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಬದನೆಕಾಯಿನ ಇದಕ್ಕೆ ಹಾಕಿ ಚೆನ್ನಾಗಿ ತಿರುವಿ ಒಂದು ಕೂಗಿಸ್ಕೊತೀನಿ. ಇದು ಕೂಗೋ ಅಷ್ಟರಲ್ಲಿ ನಾನು ಇದಕ್ಕೆ ಮೊಸರು ಬಜ್ಜಿ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಮೊಸರು ಬಜ್ಜಿಗೆ ನಾನು 1 ಸೌತೆಕಾಯಿ, 2 ಕ್ಯಾರೆಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಹಸಿಮೆಣಸಿನ್ಕಾಯಿ ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ಮೊಸರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅಂದರೆ ಬೆಳಗ್ಗೆ ಹೊತ್ತು ಜಾಸ್ತಿ ಅಡುಗೆಗಳನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಏನಂದರೆ ಮಕ್ಕಳನ್ನ ಕಳಿಸ್ಬೇಕಾಗಿರುತ್ತೆ, ಗಡಿಬಿಡಿ ಆಗಿರುತ್ತೆ ಅಂತ ಹೇಳಿ ಸಿಂಪಲ್ ರೆಸಿಪಿಗಳನ್ನೇ ನಾನು ಮಾಡ್ತಾಯಿರ್ತೀನಿ. ಜಾಸ್ತಿ ರೊಟ್ಟಿ ಐಟಮ್ಗಳನ್ನೇ ನಾನು ಜಾಸ್ತಿ ಮಾಡೋದು. ದೋಸೆ, ರೊಟ್ಟಿ, ಇಡ್ಲಿ ಈ ರೀತಿ. ಏಕೆಂದರೆ ಇದಾದರೆ ಮಕ್ಕಳಿಗೆ ಬೇಗ ಹಾಕಿ ಕಳಿಸ್ಬೋದು ಅನ್ನೋ ಕಾರಣಕ್ಕೆ. ನಂತರ ನಮ್ಮ ತಂದೆಯವ್ರಿಗೆ ಈ ರೊಟ್ಟಿ, ದೋಸೆ, ಇಡ್ಲಿ ಇದೆಲ್ಲ ಇಷ್ಟ ಆಗೋದಿಲ್ಲ. ಇಡ್ಲಿ ಇಷ್ಟ ಆಗುತ್ತೆ, ಈ ರೊಟ್ಟಿ ಐಟಮ್ಗಳೆಲ್ಲ, ಚಪಾತಿ ಇದೆಲ್ಲ ಇಷ್ಟ ಆಗೋಲ್ಲ ಅವ್ರಿಗೆ. ಹಾಗಾಗಿ ನಾನು ಇವತ್ತು ಬಾತ್ ಮಾಡಿಬಿಡೋಣ ಅಂತ ಹೇಳಿ ಬಾತಿಗೆ ರೆಡಿ ಮಾಡ್ಕೊಂಡಿದ್ದು. ನಂತರ ಇದೆಲ್ಲ ರೆಡಿ ಮಾಡಿ ಮಕ್ಕಳೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಬಾತು ಕೂಗ್ತು. ಒಂದು ವಿಷಲ್ ಆದ ತಕ್ಷಣ ವಿಷಲ್ ಓಪನ್ ಮಾಡಿ, ತಣ್ಣಗಾದ್ಮೇಲೆ ಓಪನ್ ಮಾಡಿ ಇದನ್ನು ಚೆನ್ನಾಗಿ ತಿರುಗಬೇಕು. ನನಗೆ ಕುಕ್ಕರಲ್ಲಿ ಮಾಡೋದಕ್ಕಿಂತ ಪಾತ್ರೆನಲ್ಲಿ ಮಾಡೋದೇ ಇಷ್ಟ. ಯಾಕೆಂದರೆ ಅದು ಚೆನ್ನಾಗಿ ನಾವು ತಿರುವಿ ನೀಟಾಗಿ ಮಿಕ್ಸ್ ಆಗಿರುತ್ತೆ. ಈ ರೀತಿ ಮಿಕ್ಸ್ ಮಾಡಬೇಕು ಅಂತಂದರೆ ನನಗೆ ಯಾಕೋ ಇಷ್ಟನೇ ಆಗೋಲ್ಲ. ಬಟ್ ಬೇಗ ಮಾಡಬೇಕು ಅಂತಂದರೆ ಕುಕ್ಕರೇ ಆಪ್ಷನ್ ನಮಗೆ. ಇಲ್ಲಾಂದರೆ ಲೇಟಾಗಿ ಅದನ್ನು ಮಾಡ್ತಾ ಹೋಗ್ತೀನಿ ಅಂದರೆ ಇನ್ನೂ ಸ್ವಲ್ಪ ಬೇಗ ಹೇಳಬೇಕು, ಬೇಗನೆ ಪ್ರಿಪೇರ್ ಮಾಡಬೇಕು, ಹಾಗಾಗುತ್ತೆ. ಹಾಗಾಗಿ ಹುಡುಗರೆಲ್ಲ ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡೋದ್ರು. ನಾನು ನಮ್ಮ ತಂದೆಯವ್ರಿಗೆ ಹಾಕ್ಕೊಟ್ಟೆ. ಬಾಳೆಹಣ್ಣು ಇತ್ತು ಅಂತ ಕಟ್ ಮಾಡಿ ರಸಾಯನ ಥರ ಮಾಡಿಕೊಟ್ಟಿದ್ದೆ. ಅದ್ರ ಜೊತೆ ಅವರು ಊಟ ಮಾಡಿಕೊಂಡು ಬೆಳಗಿನ ತಿಂಡಿ ಇದಾಗಿತ್ತು. ನಂತರ ಸ್ವಲ್ಪ ಹೊತ್ತು ಮಾತಾಡ್ತಾ
ಕೂತಿದ್ದು. ಮಧ್ಯಾಹ್ನಕ್ಕೆ ಏನು ಮಾಡೋಣ ಅಂತೇಳಿ ಯೋಚನೆ ಮಾಡ್ತಾ ಇರುವಾಗ ಬೇಳೆ ಪರ್ಪ್ ಥರ ಮಾಡಿದ್ರೆ ಹೇಗಿರುತ್ತೆ, ನೀವು ಸಾಮಾನ್ಯವಾಗಿ ಬೇಳೆ ಸಾಂಬಾರನ್ನ ಈ ರೀತಿ ಮಾಡ್ಬೋದು ಅಂತ ಒಂದು ಐಡಿಯಾ ಇರುತ್ತೆ. ಆದರೆ ಬೇಳೆ ಸಾಂಬಾರನ್ನ ಈ ರೀತಿ ಒಗ್ಗರಣೆ ಥರ ಮಾಡಿ ಒಂದು ಹೊಸ ಥರದಲ್ಲಿ ನಿಮಗೆ ತೋರಿಸೋದಕ್ಕೆ ಹೋಗಿದ್ದೀನಿ. ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಇದು. ಮೊದಲಿಗೆ ನಾವು ಸ್ವಲ್ಪ ಒಂದು ಕಡಾಯಿಗೆ ಎಣ್ಣೆ ಬಿಟ್ಟು ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಚಚ್ಚಾಕಿ ಸ್ವಲ್ಪ ಹಿಂಗಾಕಿ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ ಬೇಗ ಬೇಯ್ತದೆ. ಯಾಕಂದರೆ ನಾವು ಮಡಕೆಯಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ ಆಗೋದು ಸ್ವಲ್ಪ ಲೇಟು. ಅದು ಮಡಕೆ ಕಾದು ಚೆನ್ನಾಗಿ ಕುಕ್ ಆಗಬೇಕು ಅಂತಂದರೆ ಟೈಮ್ ತೊಗೊಳುತ್ತೆ. ನಂತರ ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ನಾವು ಮೊದಲೇ ಬೇಯಿಸಿಟ್ಕೊಂಡಿರೋವಂಥ ಬೇಳೆನ ನಾವು ಇದಕ್ಕೆ ಸೇರಿಸ್ಕೋಬೇಕು. ಹೀಗೆ ಮಾಡೋದ್ರಿಂದ ನಾವು ಬೇಳೆ ಸಾರಿಗೆ ನಾವು ಬೇಳೆ ಕೂಗಿದ್ಮೇಲೆ ನಂತರ ಅದಕ್ಕೆ ಟೊಮೊಟೊ ಎಲ್ಲ ಕಟ್ ಮಾಡಿ ತರಕಾರಿ ಕಟ್ ಮಾಡಿ ಹಾಕಿ ಬೇಳೆ ಸಾಂಬಾರು ಅಂತ ಮಾಡ್ತೀವಿ. ಇದು ಬೇಳೆ ಪರ್ಪ್ ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಬೇಳೆ ರೀತಿ ಹೇಗೆ ಮಾಡ್ತೀವೋ ನಾವು ಬೇಳೆ ಸಾಂಬಾರನ್ನ ಅದೇ ರೀತಿ ಇರುತ್ತೆ. ಇದಕ್ಕೆ ನಾವು ಸ್ವಲ್ಪ ಒಗ್ಗರಣೆ ಈರುಳ್ಳಿ ಟೊಮೊಟೊನ ಫ್ರೈ ಹಾಕಿ ಮಾಡೋದ್ರಿಂದ ಒಂದು ಇನ್ನು ರಸಮ್ ಥರ ಇರುತ್ತಲ್ಲ ಅದೇ ಥರನೇ ಟೇಸ್ಟ್ ಕೊಡುತ್ತೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ಇದು ಒಂದು ಕುದಿ ಬಂದ ಮೇಲೆ ಇದಕ್ಕೆ ನಾವು ಅದಕ್ಕೆ ಖಾರಕ್ಕೆ ಬೇಕಾದಷ್ಟು ಸಾಂಬಾರು ಪುಡಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಉಳಿಬಿಟ್ಟು ನಂತರ ಒಂದು ಕೊತ್ತಂಬರಿ ಸೊಪ್ಪಲ್ಲಿ ಗಾರ್ನಿಷಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಬೇಳೆ ಸಾಂಬಾರು. ನೀವು ಊಟ ಮಾಡಿ ನೋಡಿ. ನಾವಿದನ್ನು ಬೇಳೆ ಪರ್ಪ್ ಅಂತ ಹೇಳ್ತೀವಿ. ಚೆನ್ನಾಗಿರುತ್ತೆ. ಈ ರೀತಿ ಒಂದು ಹೊಸ ಥರ ಸಾಂಬಾರು ಡಿಶ್ಗಳಲ್ಲಿ ಒಂದೊಂದು ಟೇಸ್ಟ್ಗಳನ್ನ ಕೊಡುತ್ತೆ. ನನಗೆ ಈ ರೀತಿ ಸಾಂಬಾರುಗಳೆಲ್ಲ ಒಗ್ಗರಣೆ ಮಾಡಿರೋ ಸಾಂಬಾರುಗಳಂದರೆ ನನಗೆ ತುಂಬ ಇಷ್ಟ. ಅಪ್ಪಂಗೂ ಕೂಡ ಹೀಗೆ ಇಷ್ಟ. ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿ ಇರಬೇಕು. ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನಂದರೆ ಮಡಕೆಯಲ್ಲಿ ಮಾಡಿರೋದ್ರಿಂದ ಇನ್ನೂ ತುಂಬ ಒಳ್ಳೆಯ ಟೇಸ್ಟ್ನ ಕೊಡ್ತು ಅಂತ ಹೇಳ್ಬೋದು. ನನಗಂತೂ ಇನ್ನೊಂದೆರಡು ಮಡಕೆಗಳನ್ನ ತಂದು ಇಟ್ಕೋಬೇಕು ಅಂತ ಆಸೆ ಆಗ್ತಾಯಿದೆ. ಅಷ್ಟು ಚೆನ್ನಾಗಿತ್ತು ಅಡುಗೆ. ಇದ್ರ ಜೊತೆಗೆ ನಾನು ಬೆಂಡೆಕಾಯ್ದು ಪಲ್ಯ ಮಾಡಿಕೊಂಡು ಹಪ್ಪಳ ಮತ್ತು ಅನ್ನ, ಹಸಿರುಬೇಳೆ ಪಾಯಸ ಮಾಡಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಇದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಏಕೆಂದರೆ ಅಪ್ಪನ ಜೊತೆ ಬೇಳೆ ಸಾರು ಮಾಡ್ತಾನೆ ಮಾತಾಡ್ತಾಯಿದ್ದೆ. ನಂತರ ಆಮೇಲೆ ತುಂಬ ಮಾತುಕತೆಗಳೆಲ್ಲ ನಡೀತಾ ಇರಬೇಕಾದ್ರೆ ನಾನು ಅಲ್ಲಲ್ಲೇ ಹೋಗಿ ಅಡುಗೆ ಮಾಡ್ತಾ ಇರಬೇಕಾದ್ರೆ ನನಗೆ ಅದೆಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ತುಂಬ ಹೊತ್ತು ಮಾತಾಡ್ತಾನೆ ಕೂತ್ಕೊಂಡಿದ್ದೆನಲ್ಲ, ಹಾಗಾಗಿ ಲೇಟ್ ಆಗಿಬಿಟ್ಟಿತ್ತು ಮಧ್ಯಾಹ್ನದ ಅಡುಗೆಗೆ. ಸ್ವಲ್ಪ ಫಾಸ್ಟಾಗಿ ಮಾಡೋಕ್ಕೋಗಿ ನಾನು ಎಲ್ಲ ವೀಡಿಯೋಗಳನ್ನೂ ಮಾಡೋಕ್ಕಾಗಲಿಲ್ಲ. ನಂತರ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಲಾಸ್ಟಿಗೆ ಈ ಬೇಳೆ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ತುಂಬ ದಿನಗಳಾಗಿತ್ತು ಅಪ್ಪನ ಜೊತೆ ಈ ರೀತಿ ಕೂತ್ಕೊಂಡು ಊಟ ಮಾಡಿ. ಏನಂದರೆ ನಾವು ಯಾವಾಗಲೂ ಒಟ್ಟಿಗೆ ಊಟ ಮಾಡಿ ಅಪ್ಪ ಬರೋವರೆಗೂ, ಕೆಲಸದಿಂದ ಬರೋವರೆಗೂ ಕಾಯ್ಕೊಂಡು ಕೂತ್ಕೋತಿದ್ವಿ ಮುಂಚೆ ಎಲ್ಲ. ಜೊತೆಲೇ ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡೋದು. ನಂತರ ಬಾಣಂತಿಗಳಲ್ಲೂ ಅಷ್ಟೇ, ನಾವೇನು ಜಾಸ್ತಿ ಒಳಗಡೆ ಕೂತ್ಕೊಂಡು ಊಟ ಮಾಡೋದು ಆ ಥರ ಎಲ್ಲ ಏನೂ ಇರಲಿಲ್ಲ. ಅಪ್ಪನ ಜೊತೆನೇ ಕೂತ್ಕೊಂಡೇ ಊಟ ಮಾಡೋದು. ನೈಟ್ ಊಟ ಮಾತ್ರ ನಾವು ಯಾವಾಗಲೂ ಕಾಯ್ಕೊಂಡೇ ಇರ್ತಿದ್ವಿ. ನಂತರ ಸುಮಾರು ಹೊತ್ತು ತನಕ ಮಾತಾಡಿಕೊಂಡು ಸಂಜೆ ಅಡುಗೆಗೆ ಏನು ಮಾಡೋಣ ಅಂತ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ವಡೆ ಮಾಡಿಬಿಡೋಣ ಅಂತ ಹೇಳಿ ಕಡಲೆಬೇಳೆ ನೆನೆಸಿದ್ದೆ. ಕಡಲೆಬೇಳೆಗೆ ಒಂದು ತುಂಡು ಶುಂಠಿ ಮತ್ತು ಒಂದು ಬೆಳ್ಳುಳ್ಳಿ ಹಾಕಿ ಹಸಿಮೆಣಸಿನ್ಕಾಯಿನೆಲ್ಲನೂ ಹಾಕಿ, ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿದ್ದೆ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊತಾ ಇದ್ದೆ. ಅಲ್ಲಿವರೆಗೂ ಸ್ವಲ್ಪ ಮುದ್ದೆ ತೆರೆದು ಬಿಡೋಣ ಅಂತ ಹೇಳಿ ಮುದ್ದೆ ಮಾಡಿದೆ. ಮಧ್ಯಾಹ್ನದ ಊಟಕ್ಕೆ ಉಪ್ಸಾರು ಮತ್ತು ಮುದ್ದೆ, ವಡೆ ಮಾಡಿದ್ದೆ. ಏನಂದರೆ ಕಡಲೆಕಾಳು ಮತ್ತು ಇದರದ್ದು ಬಟಾಣಿದು ಮೊಳಕೆ ಇತ್ತು. ಸೊ ಹಾಗಾಗಿ ಅದರದ್ದು ಸ್ವಲ್ಪ ಸಬ್ಸಿಗೆ ಸೊಪ್ಪಿತ್ತು. ಮುದ್ದೆಗೆ ಉಪ್ಸಾರು ಅಂದರೆ ಅಪ್ಪಂಗೆ ತುಂಬ ಇಷ್ಟ. ಹಾಗಾಗಿ ಸ್ವಲ್ಪ ಖಾರ ಆಡಿಸಿ ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡಿ
ಅದಕ್ಕೆ ಹಾಕಿ ಅದನ್ನೆಲ್ಲ ಸೊಪ್ಪೆಲ್ಲನೂ ಒಗ್ಗರಣೆ ಮಾಡಿ ಉಪ್ಸಾರು ಊಟ ರೆಡಿ ಆಯಿತು. ಸಂಜೆ ಊಟಕ್ಕೆ ನೈಟು ಊಟ ಮಾಡಿ ನಂತರ ಎಲ್ಲ ಮಲ್ಕೊಂಡ್ವಿ. ತುಂಬ ಚೆನ್ನಾಗಾಯಿತು ಕೂಡ, ಅಡುಗೆ ಎಲ್ಲ ಚೆನ್ನಾಗಿ ಬಂದಿತ್ತು. ಅಪ್ಪನ ಜೊತೆ ಮತ್ತೆ ಮಾತುಕತೆ ಮುಂದುವರಿತು. ತುಂಬ ಹೊತ್ತು ಗಂಟೆ ಒಂದು 11-12 ಗಂಟೆ ತನಕ ಮಾತಾಡ್ತಾನೇ ಇದ್ವಿ. ಯಾಕಂದರೆ ಅಪ್ಪ ಉಳ್ಕೊಳ್ಳೋದೇ ಲೇಟು, ಫೋನಲ್ಲಿ ಮಾತಾಡೋಕ್ಕೂ ಟೈಮ್ ಇರೋದಿಲ್ಲ. ಊಟ ಮಾಡಿಕೊಂಡು ಮಲ್ಕೊಂಡು ನೆಕ್ಸ್ಟ್ ಬೆಳಗಿನ ದಿನ ಮಾರ್ನಿಂಗು ಮಕ್ಕಳೆಲ್ಲ ರೆಡಿ ಆಗ್ತಾಯಿದ್ರು. ಎಲ್ರಿಗೂ ಕಾಫಿ ಕೊಟ್ಟು ಟೀ ಕೊಟ್ಟು ನಂತರ ತಿಂಡಿಗೆ ಏನು ಮಾಡೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಮೊದಲೇ ಹೇಳಿದಾಗೆ ಅಪ್ಪನಿಗೆ ರೊಟ್ಟಿ ಇಷ್ಟ ಆಗಲ್ಲ, ಚಪಾತಿ ರೊಟ್ಟಿಗಳು ಇವೆಲ್ಲ ಇಷ್ಟ ಆಗಲ್ಲ. ಹಾಗಾಗಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿದೆ. ಉಪ್ಪಿಟ್ಟ ಅಂತ ಫುಲ್ ಎಲ್ಲ ರಿಯಾಕ್ಷನ್ ತೋರಿಸಿದ್ರು. ಯಾಕೆಂದರೆ ಉಪ್ಪಿಟ್ಟು ಅಂದ್ರೇ ಆಗಲ್ಲ ನಮ್ಮ ಮನೆಯಲ್ಲಿ. ನನಗೆ ನಮ್ಮ ಅತ್ತೆಗೆ ಉಪ್ಪಿಟ್ಟು ಕಂಡ್ರೆ ತುಂಬ ಇಷ್ಟ. ಅವ್ರಿಗೋಸ್ಕರನಾದರೂ ನಾನು ಅವ್ರು ಬಂದಾಗ ಉಪ್ಪಿಟ್ಟು ಮಾಡಿಬಿಡ್ತೀನಿ. ಹಾಗೆ ಅಪ್ಪ ಹುಡುಗರ ಜೊತೆ ಎಲ್ಲ ಮಾತಾಡ್ತಾಯಿದ್ರು. ಏನು ವೀಡಿಯೋ ಮಾಡ್ತಾಯಿದ್ದೀರಾ ನನ್ನ ಅಂತ ಅಪ್ಪ ಹೇಳ್ತಾಯಿದ್ರು. ಹ್ಞೂ ಅಂತೇಳಿ ಫೈನಲಾಗಿ ಉಪ್ಪಿಟ್ಟು ಥರನೇ, ಬಟ್ ಉಪ್ಪಿಟ್ಟಲ್ಲ. ಇದು ನುಚ್ಚಕ್ಕಿಯ ಕಡುಬು ಅಂತ ಹೇಳಿ, ನಾವು ಏನು ಉಪ್ಪಿಟ್ಟು ಮಾಡ್ತೀವಲ್ಲ ಸೇಮ್ ಅದೇ ರೀತಿಯೇ ಮಾಡಬೇಕು. ಅದರ ರವೆನ ಹುರ್ಕೊಳ್ಳೋ ಹಾಗಿಲ್ಲ, ಡೈರೆಕ್ಟು ಉಪ್ಪಿಟ್ಟು ಥರ ಮಾಡ್ಕೋಬೇಕು. ಹೇಗೆ ಅಂತ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಏನಂದರೆ ಫಸ್ಟು ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ, ಕಡಲೆಬೇಳೆ, ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ಉಪ್ಪಿಟ್ಟು ಜೊತೆಗೆ ಸ್ವೀಟ್ ಇರಲಿ, ಅಪ್ಪ ಬಂದಿದ್ದಾರಲ್ಲ ವಿಶೇಷವಾಗಿ ಏನಾದರೂ ಬೇಕಲ್ಲ ಅಂತ ಹೇಳಿ ಕ್ಯಾರೆಟ್ ಹಲ್ವ ಮಾಡ್ಕೊಳ್ಳೋಣ ಅಂತ ಹೇಳಿದ್ವಿ. ಮೊನ್ನೆ ಫಂಕ್ಷನಲ್ಲಿ ಕ್ಯಾರೆಟ್ ಹಲ್ವ ಮಾಡಿದರು ನಮ್ಮ ಅತ್ತಿಗೆ ಮಗಳ ಫಂಕ್ಷನಲ್ಲಿ. ಅದು ತುಂಬ ಇಷ್ಟ ಆಗಿತ್ತು. ಸೊ ಕ್ಯಾರೆಟ್ ಇತ್ತಲ್ಲ ಮತ್ತೆ ನೆನಪಾಯಿತು, ಅದನ್ನೇ ಮಾಡಿಬಿಡೋಣ, ಟೇಸ್ಟು ಮತ್ತೆ ಇನ್ನೊಂದು ಸಲ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ. ನಂತರ ಅದು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗೋ ಅಷ್ಟರಲ್ಲಿ ಇದನ್ನು ಎರಡೂ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನಾನು. ಹಾಗಾಗಿ ಕನ್ಫ್ಯೂಸ್ ಆಗಬೇಡಿ. ಏನಂದರೆ ಇದಕ್ಕೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕಾಯಿನ ಇದಕ್ಕೆ ಬಳಸ್ತಾ ಇದ್ದೀನಿ. ನೀವು 1 ಕಪ್ಪಷ್ಟು ಅಂದರೆ ಅರ್ಧ ಹೋಳಷ್ಟು ಫುಲ್ಲು ತೆಂಗಿನಕಾಯಿ, ದೊಡ್ಡದಾದರೆ ಫುಲ್ಲು ತೆಂಗಿನಕಾಯಿನೂ ಹಾಕಬೇಕು. ಸಣ್ಣದಾಗಿ ಹೆಚ್ಕೊಂಡು ನಾವು ಉದ್ದಿನ ವಡೆಗೆ ಹಾಕ್ತೀವಲ್ಲ ಆ ರೀತಿ. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕೆ ಕ್ವಾಂಟಿಟಿ ನೀರೇನೆಂದರೆ ನಾವು ಉಪ್ಪಿಟ್ಟಿಗೆ 1 ಲೋಟಕ್ಕೆ 2 ಲೋಟದಷ್ಟು ಅಥವಾ 2.5 ಲೋಟದಷ್ಟು ಹಾಕ್ತೀವಿ ನೀರು. ಇದಕ್ಕೆ 1 ಲೋಟಕ್ಕೆ 1 ಲೋಟದಷ್ಟೇ ನೀರನ್ನ ಹಾಕಬೇಕು ಸಮ ಪ್ರಮಾಣದಲ್ಲಿ. ಏಕೆಂದರೆ ನಾವು ಅದನ್ನು ಹಬೆಯಲ್ಲಿ ಕಡುಬನ್ನ ಬೇಯಿಸ್ಕೋಬೇಕು ಇಡ್ಲಿ ಪಾತ್ರೆಯಲ್ಲಿ. ಹಾಗಾಗಿ ನಂತರ ಇದು ಚೆನ್ನಾಗಿ ಕುಕ್ ಆಗಿದೆ ಕ್ಯಾರೆಟ್ ಅನ್ನೋದು. ಇದಕ್ಕೆ 1 ಲೋಟ ಹಾಲು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು, ಸ್ವಲ್ಪ ಸಾಫ್ಟ್ ಆಗೋ ತನಕ. ಅದು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ 1.5 ಕಪ್ಪಷ್ಟು ನಾನು ತೊಗೊಂಡಿದ್ದೀನಿ ಕ್ಯಾರೆಟ್ ತುರಿನ. ಇದಕ್ಕೆ 1.5 ಕಪ್ಪಷ್ಟು ಸಕ್ಕರೆನ ಹಾಕಿ ತಿರುಗ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗಲ್ಲಿ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿ ಫ್ರೈ ಮಾಡಿ ನಂತರ ಕ್ಯಾರೆಟ್ಗೆ ಮತ್ತು ಚೆನ್ನಾಗಿ ಅದನ್ನು ಹಾಕಿ ಫ್ರೈ ಮಾಡಿರೋದು, ನಾನು ಹೇಳೋದನ್ನು ಮರೆತೆ. ನೆಕ್ಸ್ಟು ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ. ಇದು ಕುದಿಯೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವೇನು ನುಚ್ಚಿದು ರವೆ ತೊಗೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ರವೆನ ನಾವು ಹುರಿಯೋ ಹಾಗಿಲ್ಲ, ಅಂದರೆ ಆ ನುಚ್ಚಿನ ತರಿನ ನಾವು ಹುರಿದಿಟ್ಕೊಳ್ಳೋ ಹಾಗಿಲ್ಲ, ಡೈರೆಕ್ಟು ಹಾಗೆ ಹಾಕೋದು. ಹೀಗೆ ಹಾಕಿ ಇದು ಚೆನ್ನಾಗಿ ಬೆಂದ ಮೇಲೆ, ಅಂದರೆ ನಾವು ಜಾಸ್ತಿ ಹೊತ್ತು ಇದನ್ನು ಸಿಮ್ಮಲ್ಲಿಟ್ಟೆಲ್ಲ ಬೇಯಿಸೋ ಹಾಗಿಲ್ಲ. ಇದು ಚೆನ್ನಾಗಿ ತಿರುವಿ ಒಂದು ಹದ ಬರೋ ತನಕ ಚೆನ್ನಾಗಿ ತಿರುವಿ ನಂತರ ನೀಟಾಗಿ ಅದೆಲ್ಲ ನೀರೆಲ್ಲ ಹೀರ್ಕೊಂಡ್ಮೇಲೆ ಮುಚ್ಚಳ ಮುಚ್ಚಿಟ್ಟು ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಇದು ನಂತರ ತಣ್ಣಗಾದ ಮೇಲೆ ಇದನ್ನು ಒಂದು ಉಂಡೆ ಥರ ಮಾಡಿಕೊಂಡು ಚೆನ್ನಾಗಿ ಆರಬೇಕು. ಇದು ಆರಿದ ಮೇಲೆ ಇದನ್ನು ಇಡ್ಲಿ ಟೈಪಲ್ಲಿ ನಾವು ಅದನ್ನು ತಟ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಹಬೆಯಲ್ಲಿ ಒಂದು 15 ನಿಮಿಷ ಬೇಯಿಸುವಂಥದ್ದು.
ಇಲ್ಲ ನೀವು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳಿಲ್ಲ ಅಂದ್ರೂ ಒಂದು ಪಾತ್ರೆಗೆ ನೀರು ಹಾಕಿ ಒಂದು ಬಟ್ಟೆ ಕಟ್ಟಿ ಅದ್ರ ಮೇಲೆ ಉಂಡೆಗಳ ಥರ ಮಾಡಿ ಕೂಡ ಶಾಖದ ಉಂಡೆ ಅಂತ ಮಾಡ್ತೀವಲ್ಲ ಹಾಗೆ ಬೇಕಾದರೂ ಮಾಡ್ಕೋಬೋದು. ಅದು ಕೂಡ ಚೆನ್ನಾಗಿರುತ್ತೆ. ನಾವು ಇಡ್ಲಿ ಪಾತ್ರೆಗೆ ಹಾಕೋಗ್ಬೇಕಾದ್ರೆ ನಾವು ಎಣ್ಣೆ ಹಚ್ಚಿ ಗಾರ್ನಿಷಿಗೆ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ನಮಗೆ ಯಾವ ಥರ ಬೇಕೋ ಆ ರೀತಿ ಹಾಕ್ಕೊಂಡು ಅದನ್ನು ಒಂದು ಆಕಾರದಲ್ಲಿ ಮಾಡಿ ಅದನ್ನು ಜೋಡಿಸ್ಕೊಂಡು ಹಬೆಯಲ್ಲಿ ಬೇಯಿಸ್ಕೋಬೇಕು. ಹೀಗೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಬರೀ ಹಾಗೆ ತಿಂದರೆ ಚೆನ್ನಾಗಿರಲ್ಲ, ಇದಕ್ಕೆ ಚಟ್ನಿ ಬೇಕೇ ಬೇಕು. ಇಡ್ಲಿ ಟೈಪ್ ಅಂತ ಅಂದಮೇಲೆ ಚಟ್ನಿ ಬೇಕೇ ಬೇಕಲ್ವಾ. ನಾವು ಚಟ್ನಿ ಮಾಡಬೇಕಂದ್ರೆ ಇದಕ್ಕೆ ಜಾಸ್ತಿ ಹುರ್ಗಡ್ಲೆ ಹಾಕಬೇಕು. ನಾವು 1 ಕಪ್ನಷ್ಟು ತೆಂಗಿನಕಾಯಿ ತೊಗೊಂಡ್ರೆ 3 ಕಪ್ನಷ್ಟು ಕಡಲೆ ತೊಗೋಬೇಕು. ಒಂದು 8ರಿಂದ 10 ಮೆಣಸಿನ್ಕಾಯಿ ತೊಗೋಬೇಕು. ಒಣಮೆಣ್ಸಿನ್ಕಾಯಿ ಆದರೆ ಒಂದು 12 ತೊಗೊಂಡ್ರೂ ನಡೆಯುತ್ತೆ. ಜಾಸ್ತಿ ಚಟ್ನಿ ತೊಗೊಳುತ್ತೆ ಇದು. ನಾವು ಮಾಮೂಲಿ ದೋಸೆಗೆಲ್ಲ ಸ್ವಲ್ಪ ಸ್ವಲ್ಪ ಚಟ್ನಿ ಬಳಸಿದ್ರೆ ಇದಕ್ಕೆ 2ರಷ್ಟು ಚಟ್ನಿ ಹೀರ್ಕೊಳ್ಳುತ್ತೆ. ಇದು ಉದುರಾಗಿರೋದ್ರಿಂದ ಜಾಸ್ತಿ ಚಟ್ನಿ ಬೇಕು. ತೆಳ್ಳಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಂತರ ಇದು ಕ್ಯಾರೆಟ್ ಹಲ್ವಾ ಎಲ್ಲ ಚೆನ್ನಾಗಿ ಕುಕ್ಕಾಗಿದೆ. ಇದು ಚೆನ್ನಾಗಿ ಸಕ್ಕರೆ ಹಾಕಿ ಸ್ವಲ್ಪ ಬೆಂದ ಮೇಲೆ ಮೇಲುಗಡೆ ಎಲ್ಲ ಎಣ್ಣೆ ಎಲ್ಲ ತೇಲ್ಕೊಳ್ಳುತ್ತೆ. ಆವಾಗ ಆಫ್ ಮಾಡಿಬಿಡ್ಬೇಕು. ಇದು ಸ್ವಲ್ಪ ತಣ್ಣಗಾಗಿದೆ. ತಣ್ಣಗಾದಮೇಲೆ ಇದನ್ನು ಉಂಡೆ ಮಾಡಿ ನಾವು ಹಬೆಯಲ್ಲಿ ಬೇಯಿಸೋವಂಥದ್ದು. ನೋಡಿ ಈ ರೀತಿ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ತುಂಬಾ ಚೆನ್ನಾಗಿ ಬಂದಿತ್ತು. ಸೇಮ್ ಇದಕ್ಕೆ ನಾವು ಬಾದಾಮಿ ಪೌಡ್ರು ಮತ್ತು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು. ನಂತರ ನಾನು ಹೇಳಿದ್ನಲ್ಲ ಹುರ್ಗಡ್ಲೆ ಹಾಕಿ ಮಾಡ್ಕೋಬೇಕು ಅಂತ. 1 ಬಟ್ಲಷ್ಟು ಕಾಯಿ ತುರಿ, 3 ಕಪ್ದಷ್ಟು ಕಡಲೆ, ಒಂದು 8ರಿಂದ 10 ಹಸಿಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಹುಣಸೆಹಣ್ಣು ಮತ್ತು ಉಪ್ಪು, ಕೊತ್ತಂಬರಿ ಸೊಪ್ಪು, ಬೇಕಿದ್ದರೆ ಕರಿಬೇವಿನ ಸೊಪ್ಪು ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಇಷ್ಟು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡು ಇಡ್ಲಿ ಜೊತೆ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಉಪ್ಪಿಟ್ಟು ಅಂತ ರಿಯಾಕ್ಷನ್ ತೋರಿಸೋರಿಗೆಲ್ಲ ಈ ರೀತಿ ಒಂದು ಇಡ್ಲಿ ಉಪ್ಪಿಟ್ಟು ಥರನೇ, ಆದರೆ ಉಪ್ಪಿಟ್ಟಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಇಡ್ಲಿ ಥರನೇ ಬಟ್ ಇಡ್ಲಿ ಅಲ್ಲ ಅಂತ ಹೇಳಬಹುದು. ಆ ರೀತಿ ತುಂಬಾ ಚೆನ್ನಾಗಿ ಬಂತು. ನಂತರ ಎಲ್ಲ ತಿಂಡಿಗೆ ಬಾಕ್ಸ್ಗೆಲ್ಲ ತೊಗೊಂಡೋದ್ರು. ಯೂಶ್ವಲಿ ನನ್ನ ಮಗ ಎಕ್ಸ್ಟ್ರಾ ಅವನೊಂದು ಬಾಕ್ಸ್ಗೆ ತೊಗೊಂಡು ಹೊರಟೋಗ್ತಾನೆ ಅವ್ರ ಫ್ರೆಂಡ್ಗೆ ಎಲ್ಲ. ತುಂಬ ಚೆನ್ನಾಗಿದೆ ಕಣೋ ಅಂತ ಅಂದ್ಕೊಂಡು ಏನೇ ಮಾಡಿದ್ರು ಅಷ್ಟೇ ಎಕ್ಸ್ಟ್ರಾ ಒಂದು ಬಾಕ್ಸ್ ಬೇಕು ಅವನಿಗೆ. ಅವನು ತಿಂದು ಅವ್ನ ಫ್ರೆಂಡ್ಸ್ಗಳೆಲ್ಲ ಶೇರ್ ಮಾಡ್ಕೊಂಡು ತಿಂದರೆ ಅವನಿಗೆ ಖುಷಿ. ಹಾಗಾಗಿ ಈ ರೀತಿ ಒಂದು ಇವತ್ತಿನ ಡಿಶ್ನ ಮಾಡಿ ತೋರಿಸಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಥರ ಅಡುಗೆ ನಮ್ಮನೆಯವ್ರಿಗೂ ಕೂಡ ಇಷ್ಟ ಆಯಿತು. ಯೂಶ್ವಲಿ ಅವರು ಯಾವುದೇ ಊಟ ಮಾಡಿದ್ರೂ ಪರವಾಗಿಲ್ಲ, ಓಕೆ ಈ ರೀತಿ ಹೇಳ್ತಿರ್ತಾರೆ. ಆದರೆ ಫಸ್ಟ್ ಟೈಮ್ ಅವರು ತುಂಬ ಚೆನ್ನಾಗಿದೆ ಅಂತ ಹೇಳಿ ಊಟ ಮಾಡಿದ್ರು. ನಂತರ ನಾವು ಬೆಳಗ್ಗೆನೂ ಕೂಡ ಮಾಡಿರೋದು ಮಧ್ಯಾಹ್ನ ಎಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ತಿನ್ಕೊಂಬಿಟ್ರು. ನಾನು ಸರಿಗೆ ತಿನ್ನಲೇ ಇಲ್ಲ ಮಮ್ಮಿ ಅಂತ ಹೇಳಿ, ನೀವು ಸಂಜೆಗೂ ಇದನ್ನೇ ಮಾಡಬೇಕು ಅಂತೇಳಿ ಮತ್ತೆ ಮಾಡಿಸಿದ್ರು ನನ್ನ ಕೈಯಲ್ಲಿ. ಅಷ್ಟು ಚೆನ್ನಾಗಿ ಬಂತು. ನಿಮ್ಮನೇಲಿ ಒಂದು ಸಲ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ತುಂಬಾ ಚೆನ್ನಾಗಿ ಬರುತ್ತೆ. ಗಾರ್ನಿಷಿಗೆ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ನೀವು ಬೇಕಿದ್ದರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ಆದರೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ, ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಖಂಡಿತ 100ಗೆ 100% ಈ ರೆಸಿಪಿ ಇಷ್ಟ ಆಗುತ್ತೆ. ಯಾಕಂದರೆ ನನಗೆ ಮತ್ತು ನಮ್ಮ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹೆಚ್ಚು ವೀಡಿಯೋಸ್ಗಳನ್ನ ನೋಡ್ತಾಯಿರಿ. ಈ 2 ದಿನದ ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹೀಗೆ ವೀಡಿಯೋಸ್ಗಳನ್ನ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ. ಈ ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡೋದ್ರಿಂದ ಅಥವಾ ನೀವು ನನಗೆ ಕಮೆಂಟ್ ಮುಖಾಂತರ ಏನು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಹೇಳೋದ್ರಿಂದ ನನಗೂ ಹೆಚ್ಚು ಐಡಿಯಾಸ್ ಬರುತ್ತೆ.
ಧನ್ಯವಾದಗಳು.